ಎಲ್ರಿಗೂ ನಮಸ್ಕಾರ. ಇವತ್ತು ಅರ್ಜುನ್ ಅಕಾಡೆಮಿ ಬೀದರ್ ಇಂದ ಒಂದು ಕ್ಲಾಸನ್ನು ಮಾಡ್ತಾ ಇದ್ದೀವಿ. ಚಾಪ್ಟರ್ ನೇಮ್ ಈಸ್ ಅಂಗಾಂಶಗಳು ಅಂಥೇಳಿ. ಅಂಗಾಂಶ ಅಂತಂದರೆ ಏನು? ಮೊದಲನೇದಾಗಿ ನಾವು ಅಂಗಾಂಶದ ಬಗ್ಗೆ ತಿಳ್ಕೋಬೇಕು. ಅಂಗಾಂಶ ತಿಳ್ಕೋಕ್ಕೆ ಮೊದಲು ಹಿಂದಿನ ತರಗತಿಯಲ್ಲಿ ಕಲಿತಂಥ ಜೀವಕೋಶಗಳ ರಚನೆ ಮತ್ತು ಕಾರ್ಯಗಳ ಬಗ್ಗೆ ಮಾಹಿತಿ ಸ್ವಲ್ಪ ಇರಬೇಕು. ಜೀವಕೋಶ ಅಂತಂದರೆ ಏನು? ಜೀವಕೋಶ ಅಂದರೆ ಏನು? ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವನ್ನು ನಾವೇನಂತ ಕರಿತೀವಿ? ಜೀವಕೋಶ ಅಂಥೇಳಿ ಕರಿತೀವಿ. ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲ ಘಟಕಕ್ಕೆ ಜೀವಕೋಶ ಅಂಥೇಳಿ ಕರಿತೀವಿ. ಜೀವಕೋಶ ಎನ್ನುವರು ಯಾವುದೇ ಜೀವಿಲಿ ರೆಡಿ ಆಗಬೇಕಾಗಿತ್ತು ಅಂತಂದ್ರೆ, ಜೀವಿಯ ಅದು ರಚನೆ ಆಗಬೇಕಾಗಿತ್ತು, ಅದ್ರ ಕಾರ್ಯನಿರ್ವಹಿಸಬೇಕಾಗಿತ್ತಂದ್ರೆ ಅಲ್ಲಿ ಮೇನ್ ಏನು ಬೇಕು ಅಂತಂದ್ರೆ ನಮಗೆ ಜೀವಕೋಶ ಬೇಕು. ಹೌದಾ? ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಒಂದು ಮೂಲ ಘಟಕಕ್ಕೆ ನಾವು ಜೀವಕೋಶ ಅಂತ ಹೇಳಿ ಕರಿತೀವಿ. ಹೌದಾ? ಇಲ್ಲಿ ಜೀವಕೋಶಗಳ ಒಂದು ಗುಂಪಿಗೆ ನಾವೇನಂತ ಕರಿತೀವಿ? ಅಂಗಾಂಶ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಅಂಗಾಂಶ. ಅಂಗಾಂಶ ಅಂತಂದ್ರೇನು? ಜೀವಕೋಶಗಳ ಒಂದು ಸಮೂಹಕ್ಕೆ ನಾವು ಅಂಗಾಂಶ ಅಂತ ಹೇಳಿ ಕರಿತೀವಿ. ಜೀವಕೋಶಗಳ ಸಮೂಹಕ್ಕೆ ಅಥವಾ ಗುಂಪಿಗೆ ನಾವು ಅಂಗಾಂಶ ಅಂತ ಹೇಳಿ ಕರಿತೀವಿ. ಹೌದಾ? ನೆಕ್ಸ್ಟ್, ಇಲ್ಲಿ ಅಂಗಾಂಶ ಅಂದ್ರೇನು? ಎಲ್ಲ ಜೀವಿಗಳಿಗೂ ಜೀವಕೋಶಗಳಿಂದ ರಚನೆಯಾಗಿದೆ. ಹೌದಾ? ಇಲ್ಲಿ ಎಲ್ಲ ಜೀವಿಗಳು ಜೀವಕೋಶ ಇರಲಾರ್ದೆ ರಚನೆ ಆಗಲಿಕ್ಕಾಗಲಿಲ್ಲ. ಎಲ್ಲ ಜೀವಕೋಶದಿಂದ ರಚನೆಯಾಗಿವೆ ಅಂತ ಹೇಳ್ಬೋದು. ಏಕಕೋಶ ಜೀವಿಗಳಲ್ಲಿ ಒಂದೇ ಜೀವಕೋಶ ಎಲ್ಲ ಮೂಲಭೂತ ಕ್ರಿಯೆಗಳನ್ನು ನಿರ್ವಹಿಸುತ್ತದೆ. ಆದರೆ ಬಹುಕೋಶ ಜೀವಿಗಳಲ್ಲಿ ಲಕ್ಷಾಂತರ ಜೀವಕೋಶಗಳು. ಏಕಕೋಶ ಜೀವಿ ಅಂದರೆ ಅಮೀಬಾ ತಗೋಬೋದು, ಪ್ಯಾರಾಮಿಸಿಯಂ, ಯುಗ್ಲಿನಾ ಇವೆಲ್ಲನೂ ನಾವು ತಗೋಬೋದು. ಏಕಕೋಶ ಜೀವಿ ಅಂತಂದಾಗ ಅಲ್ಲಿ ಒಂದೇ ಜೀವಕೋಶ ಇದ್ರೂ ಸಹಿತ ಅಲ್ಲಿ ಎಲ್ಲ ಮೂಲಭೂತ ಕ್ರಿಯೆಗಳನ್ನು ನಡೀತಾವೆ. ಅಂದರೆ ಉಸಿರಾಟ ಆಗ್ಬೋದು, ಪೋಷಣೆ ಇರ್ಬೋದು, ವಿಸರ್ಜನೆ ಆಗಿರ್ಬೋದು, ಇದೆಲ್ಲನೂ ಏಕಕೋಶ ಜೀವಿಗಳಲ್ಲಿ ನಡೀತದೆ. ನೆಕ್ಸ್ಟ್, ಬಹುಕೋಶ ಜೀವಿ ಅಂತ ತಗೊಂಡಾಗ ಅಲ್ಲಿ ಲಕ್ಷಾಂತರ ಜೀವಕೋಶಗಳು ಇದ್ರೂ ಸಹಿತ ಅಲ್ಲಿ ಮೂಲಭೂತ ಕ್ರಿಯೆಗಳು ಎಲ್ಲನೂ ನಡೀತಾವೆ. ಆದರೆ ಒಂದೇ ಜೀವಕೋಶ ಹೊಂದಿರುವ ಅಮೀಬಾ, ಪ್ಯಾರಾಮಿಸಿಯಂ, ಯುಗ್ಲಿನಾ ಇವು ಸಹಿತ ಮೂಲಭೂತ ಕ್ರಿಯೆಗಳನ್ನು ಮಾಡ್ತಾವೆ ಅಂತ ಹೇಳ್ಬೋದು. ನೆಕ್ಸ್ಟ್, ಒಂದು ನಿರ್ದಿಷ್ಟ ಕ್ರಿಯೆಯನ್ನು ಕೆಲವು ಜೀವಕೋಶಗಳು ಮಾತ್ರ ನಿರ್ವಹಿಸಬಲ್ಲವು. ಅಂದರೆ ಈಗ ಕಣ್ಣಿನಲ್ಲಿರುವ ಜೀವಕೋಶಗಳು ಒಂದೇ ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸ್ತವೆ. ಹಾಗೆ ಕಿವಿಯಲ್ಲಿರುವ ಜೀವಕೋಶಗಳು ಒಂದೇ ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸ್ತಾವೆ ಅಂತ ಹೇಳ್ಬೋದು. ಅದಾದಮೇಲೆ ನೆಕ್ಸ್ಟ್ ನೋಡಬೇಕಾಗಿತ್ತಂದ್ರೆ ಅಂಗಾಂಶ ಅಂದರೆ ಡೆಫಿನಿಷನ್ ಹೇಳಬೇಕಾಗಿತ್ತಂದ್ರೆ, ಒಂದೇ ರೀತಿಯ ರಚನೆ ಮತ್ತು ಒಂದು ನಿರ್ದಿಷ್ಟ ಕಾರ್ಯವನ್ನು ಪೂರೈಸಲು ಒಟ್ಟಿಗೆ ಕೆಲಸ ಮಾಡುವ ಒಂದು ಜೀವಕೋಶಗಳ ಗುಂಪಿಗೆ ನಾವೇನಂತ ಕರಿತೀವಿ? ಅಂಗಾಂಶ ಅಂತ ಹೇಳಿ ಕರಿತೀವಿ. ರಚನೆ ಏನಾಗಿರಬೇಕು? ಅದು ಒಂದೇ ರೀತಿ ಇರಬೇಕು. ಅಲ್ಲಿ ರಚನೆ ಏನಾಗಿರಬೇಕು? ಒಂದೇ ರೀತಿಯಾಗಿರಬೇಕು. ನೆಕ್ಸ್ಟ್, ನಿರ್ದಿಷ್ಟ ಕಾರ್ಯ ನಿರ್ವಹಿಸಬೇಕು. ಅಂದರೆ ಎಲ್ಲ ಜೀವಕೋಶಗಳೇನಾಗಿರಬೇಕು? ನಿರ್ದಿಷ್ಟ ಕಾರ್ಯವನ್ನು ಮಾತ್ರ ನಿರ್ವಹಿಸಬೇಕು. ಬೇರೆ ಬೇರೆ ಕಾರ್ಯ ನಿರ್ವಹಿಸೋಕ್ಕಾಗಿಲ್ಲ ಅಲ್ಲಿ. ನೆಕ್ಸ್ಟ್, ಆ ಜೀವಕೋಶಗಳ ಒಂದು ಗುಂಪಿಗೆ ನಾವೇನಂತ ಕರಿತೀವಿ? ಅಂಗಾಂಶ ಅಂಥೇಳಿ ಕರಿತೀವಿ. ಶಾರ್ಟಾಗಿ ಬರಿಬೇಕಾಗಿತ್ತಂದ್ರೆ ಜೀವಕೋಶಗಳ ಗುಂಪಿಗೆ ನಾವೇನಂತ ಕರಿತೀವಿ? ಅಂಗಾಂಶ ಅಂಥೇಳಿ ಕರಿತೀವಿ. ಅದಾದಮೇಲೆ ನೋಡಬೇಕಾಗಿತ್ತಂದ್ರೆ ಅಂಗ ಅಂದ್ರೇನು? ಒಂದು ಕಿವಿ ಆಗಿರ್ಬೋದು, ಕೈ, ಕಾಲು, ಈ ರೀತಿ ಅಂಗ ಅಂಥೇಳಿ ಕರಿತೀವಿ. ಒಂದು ನಿರ್ದಿಷ್ಟ ಕಾರ್ಯವನ್ನು ಪೂರೈಸಲು ಒಟ್ಟಿಗೆ ಕೆಲಸ ಮಾಡುವ ಅಂಗಾಂಶಗಳ ಗುಂಪಿಗೆ. ನಾವಿಲ್ಲಿ ಅಂಗಾಂಶ ಅಂತಂದರೆ ಏನು ನೋಡೀವಿ? ಒಂದೇ ರೀತಿಯ ರಚನೆ ಇರಬೇಕು ಹಾಗೂ ಒಂದು ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸಬೇಕು. ಅಂಥ ಒಂದು ಜೀವಕೋಶಗಳ ಗುಂಪಿಗೆ ನಾವು ಅಂಗಾಂಶ ಅಂತ ಹೇಳಿ ಕರಿತೀವಿ. ಇನ್ನು ಅಂಗ ಅಂತ ಕರೆದ್ರೆ ಒಂದು ನಿರ್ದಿಷ್ಟ ಕಾರ್ಯವನ್ನು ಪೂರೈಸಲು ಒಟ್ಟಿಗೆ ಕೆಲಸ ಮಾಡಬೇಕಲ್ಲ ಅಂಗಾಂಶಗಳು.
ಅಂಗಾಂಶ ಅಂತ ಬಂದಾಗ ಜಾಸ್ತಿ ಸಂಯೋಜಕ ಅಂಗಾಂಶ ಬರ್ತಾವೆ, ಅಡಿಪೋಸ್ ಅಂಗಾಂಶ ಅಂತ ಹೇಳಿ ಬರ್ತಾವೆ. ಅವೆಲ್ಲನೂ ಒಂದೇ ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸ್ಬೇಕು. ಅಂಥ ಒಂದು ಅಂಗಾಂಶಗಳ ಗುಂಪಿಗೆ ನಾವೇನಂತ ಕರಿತೀವಿ, ಅಂಗ ಅಂತ ಹೇಳಿ ಕರಿತೀವಿ. ಇಲ್ಲಿ ಬಾಯಿ ಅಂತ ತೊಗೊಂಡಾಗ ಅಲ್ಲಿ ಜೀವಕೋಶಗಳು ಇರ್ತಾವೆ, ಅಲ್ಲಿ ಆ ಜೀವಕೋಶಗಳ ಗುಂಪಿಗೆ ನಾವು ಅಂಗಾಂಶ ಅಂತ ಹೇಳಿ ಕರಿತೀವಿ. ಆ ಅಂಗಾಂಶಗಳ ಗುಂಪಿಗೆ ನಾವೇನಂತ ಕರಿತೀವಿ, ಅಂಗ ಅಂಥೇಳಿ ಕರಿತೀವಿ. ಹೌದಾ? ಈಗ ನೆಕ್ಸ್ಟ್ ಹೇಳಬೇಕಂದ್ರೆ ಅಂಗವ್ಯೂಹ ಅಂಥೇಳಿ ಬರ್ತದೆ. ನೆಕ್ಸ್ಟ್ ಟಾಪಿಕ್ ಅಂಗವ್ಯೂಹ. ಈ ಅಂಗವ್ಯೂಹ ಅಂತಂದ್ರೆ ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸುವ ಅಂಗಗಳ ಗುಂಪನ್ನು ಅಂಗವ್ಯೂಹ ಅಂಥೇಳಿ ಕರಿತೀವಿ. ಹೌದು, ಮೊದಲೇನು ನೋಡಿದ್ವಿ ನಾವು, ಅಂಗಾಂಶ ಅಂತಂದರೆ ಏನು ಅಂತ ನೋಡಿದ್ವಿ. ಹೌದಾ? ನೆಕ್ಸ್ಟ್ ಅಂಗ. ಅದಾದಮೇಲೆ ಈಗ ಅಂಗವ್ಯೂಹ. ಅಂಗಾಂಶ ಅಂತಂದ್ರೇನು? ಜೀವಕೋಶಗಳ ಗುಂಪಿಗೆ ಅಂಗಾಂಶ ಅಂತ ಹೇಳಿ ಕರಿತೀವಿ. ಅಂಗ ಅಂತಂದ್ರೆ ಅಂಗಾಂಶಗಳ ಗುಂಪಿಗೆ ಅಂಗ ಅಂತ ಹೇಳಿ ಕರಿತೀವಿ. ಈಗ ಅಂಗಾಂಶಗಳ ಗುಂಪಿಗೆ ಅಂಗ ಅಂತ ಕರೆದಾಗ ಇಲ್ಲಿ ಅಂಗವ್ಯೂಹ ಅಂತಂದ್ರೆ ಅಂಗಗಳ ಗುಂಪನ್ನು ನಾವೇನಂತ ಕರಿತೀವಿ, ಅಂಗವ್ಯೂಹ ಅಂತ ಹೇಳಿ ಕರಿತೀವಿ. ಆ ನಿರ್ದಿಷ್ಟ ಒಂದು ಕಾರ್ಯವನ್ನು ನಿರ್ವಹಿಸಬೇಕು, ಅಂಥ ಒಂದು ಅಂಗಗಳ ಗುಂಪನ್ನು ನಾವು ಅಂಗವ್ಯೂಹ ಅಂತ ಕರಿತೀವಿ. ಅಂಗವ್ಯೂಹ ಅಂತ ಅಂದಾಗ ಯಾವ್ಯಾವ ಬರ್ತಾವ ಅಂತಂದ್ರೆ ಈಗ ಜೀರ್ಣಾಂಗವ್ಯೂಹ ಬರ್ಬೋದು. ಈ ರೀತಿ ಜೀರ್ಣಾಂಗವ್ಯೂಹ ಅಂದ್ರೆ ಬಾಯಿ ಬರ್ತದೆ, ಅನ್ನನಾಳ, ಜಠರ, ಸಣ್ಣ ಕರುಳು, ದೊಡ್ಡ ಕರುಳು, ಇದೆಲ್ಲನೂ ಸೇರಿ ಏನಾಗಿರ್ತದೆ, ಅಂಗವ್ಯೂಹ ರಚನೆ ಆಗ್ತವೆ. ಅಲ್ಲಿ ಜೀರ್ಣಾಂಗವ್ಯೂಹ ಆಗಿರ್ಬೋದು, ಇವೆಲ್ಲನೂ ಅಂಗವ್ಯೂಹದೊಳಗೆ ಬರ್ತಾವೆ. ನಿರ್ದಿಷ್ಟ ಒಂದು ಕಾರ್ಯವನ್ನು ನಿರ್ವಹಿಸಬೇಕು, ಅಂಗಗಳ ಗುಂಪನ್ನು ನಾವೇನಂತ ಕರಿತೀವಿ, ಅಂಗವ್ಯೂಹ ಅಂತೇಳಿ ಕರಿತೀವಿ. ಈ ಅಂಗಾಂಶಗಳಲ್ಲಿ ಎಷ್ಟು ವಿಧಗಳು ಅಂತಂದ್ರೆ 2 ವಿಧಗಳು. ಹೌದಾ? ಯಾವ್ದು ಬರ್ತಾವ ಅಂತ ಫಸ್ಟ್ ಒನ್ ಸಸ್ಯಾಂಗಾಂಶ, ಎರಡನೇದಾಗಿ ಪ್ರಾಣಿ ಅಂಗಾಂಶ. ಅಂಗಾಂಶಗಳಲ್ಲಿ 2 ವಿಧಗಳು, ಸಸ್ಯಾಂಗಾಂಶ ಮತ್ತು ಪ್ರಾಣಿ ಅಂಗಾಂಶ. ನೆಕ್ಸ್ಟ್ ನೋಡ್ಬೇಕಾಗಿತ್ತು ಮೊದಲನೇದಾಗಿ ಸಸ್ಯಾಂಗಾಂಶ. ಸಸ್ಯಾಂಗಾಂಶಗಳಲ್ಲಿ ಎಷ್ಟು ವಿಧ ಅಂತಂದ್ರೆ 2 ವಿಧ ಬರ್ತಾವೆ. ಅವು ಮೊದಲನೇದಾಗಿ ವರ್ಧನಾಂಗಾಂಶ, ಎರಡನೇದ್ದು ಶಾಶ್ವತ ಅಂಗಾಂಶ. ಹೌದಾ? ಈ ಶಾಶ್ವತ ಅಂಗಾಂಶಗಳಲ್ಲಿ ಮತ್ತೆ 2 ಟೈಪ್ಸ್, ಸರಳ ಶಾಶ್ವತ ಅಂಗಾಂಶ, ಸಂಕೀರ್ಣ ಶಾಶ್ವತ ಅಂಗಾಂಶ. ಈ ಸರಳ ಶಾಶ್ವತ ಅಂಗಾಂಶಗಳಲ್ಲಿ ಮತ್ತೆ 4 ಟೈಪ್ಸ್. ಯಾವ್ಯಾವ ಅಂತಂದ್ರೆ ಪೇರೆಂಕೈಮ, ಕೋಲೆಂಕೈಮ, ಸ್ಕ್ಲಿರಂಕೈಮ, ಎಪಿಡರ್ಮಿಸ್. ಈ 4 ಅಂಗಾಂಶಗಳು ಸರಳ ಶಾಶ್ವತ ಅಂಗಾಂಶಗಳಲ್ಲಿ ಮಾತ್ರ ಬರ್ತಾವೆ. ಅದಾದಮೇಲೆ ಎರಡನೇದಾಗಿ ನೋಡಬೇಕಾಗಿತ್ತಂದ್ರೆ ಸಂಕೀರ್ಣ ಶಾಶ್ವತ ಅಂಗಾಂಶ. ಇದರೊಳಗೆ ಜೈಲಮ್ ಮತ್ತು ಫ್ಲೋಯಮ್ ಅಂಗಾಂಶ 2 ವಿಧಗಳು ಬರ್ತಾವೆ. ನೆನ್ಪಿಟ್ಕೋರಿ ಎಲ್ಲರೂ. ಸಸ್ಯಾಂಗಾಂಶಗಳಲ್ಲಿ ಎಷ್ಟು ವಿಧ? 2 ವಿಧ. ಹೌದಾ? ವರ್ಧನ ಅಂಗಾಂಶ, ಶಾಶ್ವತ ಅಂಗಾಂಶ. ಆ ಶಾಶ್ವತ ಅಂಗಾಂಶದೊಳಗೆ 2 ವಿಧ, ಸರಳ ಶಾಶ್ವತ ಅಂಗಾಂಶ, ಸಂಕೀರ್ಣ ಶಾಶ್ವತ ಅಂಗಾಂಶ. ಆ ಸರಳ ಶಾಶ್ವತ ಅಂಗಾಂಶಗಳಲ್ಲಿ 4 ವಿಧ, ಸಂಕೀರ್ಣ ಶಾಶ್ವತ ಅಂಗಾಂಶಗಳಲ್ಲಿ 2 ವಿಧ. ಆ ಸರಳ ಶಾಶ್ವತ ಅಂಗಾಂಶಗಳಲ್ಲಿ ಮೊದಲನೇದಾಗಿ ಪೇರೆಂಕೈಮ, ಎರಡನೇದಾಗಿ ಕೋಲೆಂಕೈಮ, ಮೂರನೇದಾಗಿ ಸ್ಕ್ಲಿರಂಕೈಮ, ನಾಲ್ಕನೇದಾಗಿ ಎಪಿಡರ್ಮಿಸ್ ಅಂತ ಹೇಳಿ ಕರಿತೀವಿ. ಇವು 4 ವಿಧಗಳು ಸರಳ ಶಾಶ್ವತ ಅಂಗಾಂಶಗಳಲ್ಲಿ ಕಂಡು ಬರ್ತವೆ. ಅದಾದಮೇಲೆ ಸಂಕೀರ್ಣ ಶಾಶ್ವತ ಅಂಗಾಂಶ ನೋಡಬೇಕಾದ್ರೆ ಒಂದನೇದ್ದು ಜೈಲಮ್ ಮತ್ತು ಫ್ಲೋಯಮ್ ಅಂಗಾಂಶ ಅಂತ ಹೇಳಿ ಬರ್ತದೆ. ವೆರಿ ಇಂಪಾರ್ಟೆಂಟ್ ಇವೆರಡು, ಜೈಲಮ್ ಮತ್ತು ಫ್ಲೋಯಮ್ ಅಂಗಾಂಶಗಳು, ನೆನ್ಪಿಟ್ಕೋರಿ. ಅದಾದಮೇಲೆ ವರ್ಧನ ಅಂಗಾಂಶ ಅಂತ ಹೇಳಿದ್ವು. ಎದ್ರೊಳಗೂ ಹೇಳಿದೆವು ವರ್ಧನ ಅಂಗಾಂಶ ಅಂತೇಳಿ. ಸಸ್ಯ ಅಂಗಾಂಶಗಳಲ್ಲಿ 2 ವಿಧ ಅಂತ ಹೇಳಿದೆವು, ವರ್ಧನ ಅಂಗಾಂಶ, ಶಾಶ್ವತ ಅಂಗಾಂಶ. ಅದರೊಳಗೆ ಮೊದಲನೇದಾಗಿ ವರ್ಧನ ಅಂಗಾಂಶ ಅಂತ ಹೇಳಿದೆವು. ಹೌದಾ? ಇಲ್ಲಿ ಸಸ್ಯಗಳ ಬೆಳವಣಿಗೆ ಕೆಲವು ನಿರ್ದಿಷ್ಟ ಭಾಗಗಳಲ್ಲಿ ನಡೆಯುತ್ತದೆ, ಏಕೆಂದರೆ ಆ ಭಾಗಗಳಲ್ಲಿನ ಜೀವಕೋಶಗಳು ತೀವ್ರವಾಗಿ ವಿಭಜನೆಗೊಳ್ಳುತ್ತಿರುತ್ತೆ. ಈ ಒಂದು ಸಸ್ಯ ಅಂತ ತೊಗೊಂಡಾಗ ನಾವು ಆ ಸಸ್ಯದಲ್ಲಿ ಎಲ್ಲೆಲ್ಲಿ ಬೆಳೆಯುತ್ತಿರುವ ಒಂದು ಭಾಗ ಕಾಣ್ತದಲ್ಲ, ಅದೆಲ್ಲದಕ್ಕೂ ನಾವೇನಂತ ಕರಿತೀವಿ, ವರ್ಧನ ಅಂತ ಹೇಳಿ ಕರಿತೀವಿ. ಅಂದರೆ ವಿಭಜನೆ ಆಗುತ್ತಿರುವ ಒಂದು ಅಂಗಾಂಶ ಅಂತ ಹೇಳಿ ಕರಿತೀವಿ. ಯಾವುದಕ್ಕೆ? ವರ್ಧನ ಅಂಗಾಂಶ ಅಂಥೇಳಿ. ಇಲ್ಲಿ ನಿರಂತರವಾಗಿ ವಿಭಜನೆಯಾಗುತ್ತಿರುವ ಜೀವಕೋಶಗಳಿಂದ ಕೂಡಿದ ಅಂಗಾಂಶವನ್ನು ವರ್ಧನ ಅಂಗಾಂಶ ಅಂಥೇಳಿ ಕರಿತೀವಿ. ಅಂದರೆ ಅದು ಸ್ಟಾಪೇ ಆಗಂಗಿಲ್ಲ. ಆ ರೀತಿ ಒಂದು ಜೀವಕೋಶಗಳ ವಿಭಜನೆ ಆಗ್ಲಿಕತ್ತಿತ್ತಂದ್ರೆ ಅದಕ್ಕೆ ನಾವು ವರ್ಧನ ಅಂಗಾಂಶ ಅಂಥೇಳಿ ಕರಿತೀವಿ. ಹೌದಾ? ನೆಕ್ಸ್ಟ್ ವರ್ಧನ ಅಂಗಾಂಶವು ಬೇರಿನ ತುದಿ, ಕಾಂಡದ ತುದಿ, ಮೊಗ್ಗು ಮುಂತಾದ ಬೆಳೆಯುತ್ತಿರುವ ಭಾಗಗಳಲ್ಲಿ ಕಂಡುಬರುತ್ತದೆ. ಬೇರಿನ ತುದಿ ಅಂದ್ರೆ ಕೆಳಗೆ, ಅಲ್ಲಿ ವಿಭಜನೆ ಆಗ್ಲಿಕತ್ತಿಂತು ಅಂತಂದ್ರೆ ಅಲ್ಲಿ ನಾವು ಏನಂತ ಕರಿತೀವಿ, ವರ್ಧನ ಅಂಗಾಂಶ ವಿಭಜನೆ ಆಗ್ಲತ್ತು ಅಂತ ತಿಳ್ಕೊಬೇಕು. ಕಾಂಡದ ತುದಿ ಅಲ್ಲಿ ಏನಂತಾರೆ, ವರ್ಧನ ಅಂಗಾಂಶ ಕಂಡು ಬರ್ತದೆ. ಮತ್ತು ಮೊಗ್ಗು, ಎಲ್ಲಿ ಮೊಗ್ಗು ಆಗ್ಲಿತ್ತಿರ್ತದೆ ಅಲ್ಲಿನೂ ವರ್ಧನ ಅಂಗಾಂಶ ವಿಭಜನೆ ಆಗ್ಲತ್ತು ಅಂತ ಹೇಳಿ ತಿಳ್ಕೊಬೇಕು. ಈ ವರ್ಧನ ಅಂಗಾಂಶದ ಸ್ಥಾನವನ್ನು ಆಧರಿಸಿ ಅವುಗಳನ್ನು ಈ ಕೆಳಗಿನಂತೆ ವರ್ಗೀಕರಿಸಲಾಗುತ್ತದೆ. ವರ್ಧನ ಅಂಗಾಂಶದೊಳಗೆ ಮತ್ತು
3 ವಿಧಗಳು ಬರ್ತಾವೆ. ಒಂದನೇದ್ದು ತುದಿವರ್ಧನ ಅಂಗಾಂಶ, ಪಾರ್ಶ್ವವರ್ಧನ ಅಂಗಾಂಶ, ಅಂತರ್ಗೆಣ್ಣು ವರ್ಧನ ಅಂಗಾಂಶ. ಇದರೊಳಗೆ 3 ಬರ್ತಾವೆ. ವರ್ಧನ ಅಂಗಾಂಶದೊಳಗೆ ನೆನ್ಪಿಟ್ಕೋರಿ. ಇದು ಒಂದು ಡೈಗ್ರಾಮ್ನು ಬರ್ತವೆ, ಅದನ್ನು ನೆನ್ಪಿಟ್ಕೋರಿ, ಅದನ್ನು ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ಇದ್ರೊಳಗೆ ತುದಿವರ್ಧನ ಅಂಗಾಂಶ ಒಳಗೆ ಇಂಗ್ಲೀಷ್ ಒಳಗೆ ಎಪಿಕಲ್ ಮೆರಿಸ್ಟಮ್ ಕರಿತೀವಿ, ನಿಮ್ಮ ಮುಂದಿನ ಹೈಯರ್ ಕ್ಲಾಸಿಗೆ ಬೇಕಾಗ್ತದೆ. ನೆಕ್ಸ್ಟ್ ಪಾರ್ಶ್ವವರ್ಧನ ಅಂಗಾಂಶಗೆ ಲ್ಯಾಟ್ರಲ್ ಮೆರಿಸ್ಟಮ್ ಅಂತ ಕರಿತೀವಿ. ಅಂತರ್ಗಣ್ಣು ವರ್ಧನ ಅಂಗಾಂಶ ಇಂಟರ್ ಕ್ಯಾಲರಿ ಮೆರಿಸ್ಟಮ್ ಅಂತ ಹೇಳಿ ಕರಿತೀವಿ. ಸ್ವಲ್ಪ ನೆನ್ಪಿಟ್ಕೋರಿ ಎಲ್ಲ. ನೆಕ್ಸ್ಟ್ ತುದಿವರ್ಧನ ಅಂಗಾಂಶವು ಕಾಂಡ ಮತ್ತು ಬೇರುಗಳ ಉದ್ದವನ್ನು ಹೆಚ್ಚಿಸುತ್ತದೆ. ಈಗ ನಾವು ಒಂದು ವರ್ಧನ ಅಂಗಾಂಶದೊಳಗೆ 3 ವಿಧ ಅಂತ ಹೇಳಿದ್ವಿ. ತುದಿವರ್ಧನ, ಅಂತರ್ಗೆಣ್ಣು ವರ್ಧನ ಅಂಗಾಂಶ, ನೆಕ್ಸ್ಟ್ ಪಾರ್ಶ್ವವರ್ಧನ ಅಂಗಾಂಶ ಅಂತ ಹೇಳಿದ್ವಿ 3. ಅದು ನೆಕ್ಸ್ಟ್ ಬರೋದು ಶಾಶ್ವತ ಅಂಗಾಂಶಗಳು. ಶಾಶ್ವತ ಅಂಗಾಂಶ ಅಂತಂದ್ರೆ ಏನು? ವರ್ಧನ ಅಂಗಾಂಶದ ಜೀವಕೋಶಗಳು ಪ್ರೌಢಾವಸ್ಥೆಗೆ ತಲುಪಿದಾಗ ನಿರ್ದಿಷ್ಟ ರಚನೆಯನ್ನು ಪಡೆದು ಶಾಶ್ವತ ಅಂಗಾಂಶವಾಗಿ ರೂಪುಗೊಳ್ಳುತ್ತದೆ. ನಾವು ವರ್ಧನ ಅಂಗಾಂಶದೊಳಗೆ ಏನಂತ ಹೇಳಿದ್ದೀವಿ? ಅಲ್ಲಿ ನಿರಂತರವಾಗಿ ವಿಭಜನೆಯಾಗುತ್ತಿರುವ ಒಂದು ಜೀವಕೋಶಗಳು ಕಂಡುಬರ್ತವೆ ಅಂತ ಹೇಳಿದೆ. ಇಲ್ಲಿ ಶಾಶ್ವತ ಅಂಗಾಂಶಗಳು ಆ ಜೀವಕೋಶಗಳೆಲ್ಲನೂ ಏನಾಗಿರ್ತದೆ? ನಿರ್ದಿಷ್ಟ ಒಂದು ರಚನೆ ಪಡೆದು ಶಾಶ್ವತವಾದ ಒಂದು ಅಂಗಾಂಶವಾಗಿ ರೂಪುಗೊಳ್ಳುತ್ತೆ. ಅದಕ್ಕೆ ನಾವು ಏನಂತ ಕರಿತೀವಿ? ಇದಕ್ಕೆ ಶಾಶ್ವತ ಅಂಗಾಂಶಗಳು ಅಂತ ಹೇಳಿ ಕರಿತೀವಿ. ಈ ರೀತಿ ಶಾಶ್ವತವಾದ ರೂಪ, ಗಾತ್ರ ಮತ್ತು ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸುವ ಸಾಮರ್ಥ್ಯ ಪಡೆದುಕೊಳ್ಳುವ ಒಂದು ವಿಧಾನಕ್ಕೆ ನಾವು ವಿಭೇದೀಕರಣ ಅಂತ ಹೇಳಿ ಕರಿತೀವಿ. ಇಲ್ಲೇನಾಗ್ತದೆ ಅಂತಂದ್ರೆ ಶಾಶ್ವತ ಅಂಗಾಂಶದೊಳಗೆ ರೂಪ ಆಗಲಿ, ಅದ್ರದ್ದು ಗಾತ್ರ ಆಗಲಿ, ಅದರ ಕಾರ್ಯ ಅವೆಲ್ಲನೂ ಆ ಒಂದು ಶಾಶ್ವತ ಅಂಗಾಂಶ ಒಳಗೆ ಸ್ಟಾಪ್ ಆಗಿಬಿಡ್ತದೆ. ಅದನ್ನು ನಾವು ಆ ಒಂದು ವಿಧಾನಕ್ಕೆ ನಾವೇನಂತ ಕರಿತೀವಿ? ವಿಭೇದೀಕರಣ ಅಂಥೇಳಿ ಕರಿತೀವಿ. ನೆಕ್ಸ್ಟ್ ಶಾಶ್ವತ ಅಂಗಾಂಶಗಳನ್ನು ಜೀವಕೋಶಗಳ ರಚನೆಯ ಆಧಾರವಾಗಿ 2 ವಿಧಗಳಾಗಿ ವಿಂಗಡಿಸಲಾಗುತ್ತದೆ. ಶಾಶ್ವತ ಅಂಗಾಂಶದಲ್ಲಿ ಎಷ್ಟು ವಿಧ ಅಂತ ಹೇಳಿದೆವು ನಾವು ಆಗಲೇ? 2 ವಿಧ ಅಂತ ಹೇಳಿದೆವು. ಒಂದನೇದ್ದು ಸರಳ ಶಾಶ್ವತ ಅಂಗಾಂಶ, ಎರಡನೇದಾಗಿ ಸಂಕೀರ್ಣ ಶಾಶ್ವತ ಅಂಗಾಂಶ ಅಂತ ಹೇಳಿ ಕರಿತೀವಿ. ಇಲ್ಲಿ ಸರಳ ಶಾಶ್ವತ ಅಂಗಾಂಶದೊಳಗೆ ಮತ್ತೆ 4 ವಿಧಗಳು ಅಂತ ಹೇಳಿ ಬರ್ತಾವೆ. ಒಂದನೇದು ಪೇರೆಂಕೈಮ, ಎರಡನೇದು ಕೋಲಂಕೈಮ, ಮೂರನೇದು ಸ್ಕ್ಲೇರಂಕೈಮ, ಹಾಗೂ 4ನೇದು ಯಾವುದು? ಹೊರಧರ್ಮ ಅಥವಾ ಎಪಿಡರ್ಮಿಸ್ ಅಂತ ಹೇಳಿ ಕರಿತೀವಿ. ಸಂಕೀರ್ಣ ಶಾಶ್ವತ ಅಂಗಾಂಶಗಳಲ್ಲಿ ಮತ್ತೆ ಎಷ್ಟು ವಿಧಗಳು ಅಂತಂದ್ರೆ 2 ವಿಧ. ಆಗಲೇ ಹೇಳ್ದ, ಭಾಳ ಇಂಪಾರ್ಟೆಂಟ್ ಅಂಥೇಳಿ, ಕ್ಸೈಲಮ್ ಮತ್ತು ಫ್ಲೋಯಮ್. ಕ್ಸೈಲಮ್ ಅಂಗಾಂಶ ಮತ್ತು ಫ್ಲೋಯಮ್ ಅಂಗಾಂಶ ಆಲ್ಮೋಸ್ಟ್ ಎಲ್ಲ CET ಎಕ್ಸಾಮ್ಗಳಲ್ಲಿ ಆಲ್ಮೋಸ್ಟ್ ಕೇಳ್ತಾರೆ, ಸ್ವಲ್ಪ ನೆನ್ಪಿಟ್ಕೋರಿ. ಅದಾದಮೇಲೆ ಪೇರೆಂಕೈಮ ಅಂಗಾಂಶ. ಮೊದಲನೇದಾಗಿ ಸರಳ ಶಾಶ್ವತ ಅಂಗಾಂಶಗಳಲ್ಲಿ ನಾವೇನು ನೋಡ್ತೀವಿ? ಪೇರೆಂಕೈಮ ಅಂಗಾಂಶ ನೋಡ್ತೀವಿ. ಮೃದುವಾದ ಭಾಗಗಳಲ್ಲಿ ಕಂಡುಬರುತ್ತದೆ. ಸಸ್ಯದ ಮೃದು ಭಾಗ ಅಂತ ಹೇಳಿ ಕರಿತೀವಿ ನಾವು. ನೋಡಿರ್ಬೋದು, ಈಗ ಹೂವಿನ ಗಿಡ ಆಗಿರ್ಬೋದು, ಸಣ್ಣ ಸಣ್ಣ ಸಸ್ಯಗಳನ್ನು ಅಲ್ಲಿ ಮೃದುವಾದ ಭಾಗಗಳಲ್ಲಿ ಯಾವ ಅಂಗಾಂಶ ಕಂಡುಬರ್ತದೆ ಅಂತಂದ್ರೆ ಪೇರೆಂಕೈಮ ಅಂಗಾಂಶ ಕಂಡುಬರ್ತದೆ. ತೆಳುವಾದ ಭಿತ್ತಿಯನ್ನು ಹೊಂದಿರುವ ಜೀವಂತ ಕೋಶಗಳಿಂದ ಕೂಡಿದೆ. ಈ ಅಂಗಾಂಶದ ಭಿತ್ತಿ ಹೊಂದಿರುವ ಜೀವಂತ ಜೀವಕೋಶಗಳು ಏನಾಗಿರ್ತದೆ? ಜೀವಂತ ಕೋಶಗಳಿಂದ ಕೂಡಿದೆ. ಹಾಗೆ ಅದು ತೆಳುವಾದ ಭಿತ್ತಿಯನ್ನು ಹೊಂದಿದೆ ಅಂತ ಹೇಳ್ಬೋದು. ಇಲ್ಲಿಗೆ ನನ್ನ ಕ್ಲಾಸ್ ಮುಗೀತು. ನೆಕ್ಸ್ಟ್ ಕಂಟಿನ್ಯೂ ನಾಳೆ ಮಾಡೋಣ. ಥ್ಯಾಂಕ್ ಯು.